ಪ್ರವಾಸಕ್ಕೆಂದು ಬಂದಿದ್ದ ಕಾರು ಪಲ್ಟಿ ಹೊಡೆದು ಅಪಘಾತಕ್ಕೀಡಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಹೊನ್ನಾವರ ಮಾರ್ಗದ ಕೋಡಿಗದ್ದೆ ಘಾಟ್ನಲ್ಲಿ ನಡೆದಿದೆ. ಅನಾಹುತಕ್ಕೆ ಗೂಗಲ್ ಮ್ಯಾಪ್ ಕಾರಣ ಎನ್ನಲಾಗಿದೆ. ಪ್ರವಾಸಿಗರು ಬೆಂಗಳೂರಿನಿಂದ ಸಿದ್ದಾಪುರದ ಮೂಲಕ ಕೋಡಿಗದ್ದೆ ಹಿರೇಬೈಲ್ ಮಾರ್ಗವಾಗಿ ಹೊನ್ನಾವರಕ್ಕೆ ತೆರಳುತ್ತಾ ಇದ್ರು. ಸಿದ್ದಾಪುರದಿಂದ ಹೊನ್ನಾವರಕ್ಕೆ ಸಂಪರ್ಕ ಕಲ್ಪಿಸುವ ಈ ಮಾರ್ಗ ದಶಕಗಳಿಂದ ಸಂಚರಿಸಲಾಗದ ಮಾರ್ಗವಾಗಿ ಮಾರ್ಪಟ್ಟಿದೆ. ಹೀಗಿರುವಾಗ ಪ್ರವಾಸಿಗರು ಗೂಗಲ್ ಮ್ಯಾಪ್ ಮೂಲಕ ಹೊನ್ನಾವರಕ್ಕೆ ಹೋಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಇನ್ನು ಗೂಗಲ್ ಮ್ಯಾಪ್ ಬದಲಿ ಮಾರ್ಗದ ಬದಲಾಗಿ ಇದೇ ರಸ್ತೆಯನ್ನ ಗೈಡ್ ಮಾಡಿದೆ. ಪರಿಣಾಮ ರಸ್ತೆ ಬಗ್ಗೆ ಅರಿವಿಲ್ಲದೆ ಜನ ಅಪಾಯಕ್ಕೆ ಸಿಲುಕಿದ್ದಾರೆ. ಕಾರಿನಲ್ಲಿದ್ದ ಮೂವರು ಒಂದೇ ಕುಟುಂಬದವರು ಎನ್ನಲಾಗ್ತಾ ಇದ್ದು, ದುರ್ಘಟನೆಯಲ್ಲಿ ಚಿಕ್ಕ ಮಗು ಗಂಭೀರವಾಗಿ ಗಾಯ ಆಗಿದೆ. ಇದೇ ರೀತಿ 15 ದಿನಕ್ಕೊಮ್ಮೆ ಅಪಘಾತಗಳು ಸಂಭವಿಸುತ್ತಿವೆ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನ ಡಾಂಬರೀಕರಣ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪ್ರವಾಸಕ್ಕೆಂದು ಬಂದಿದ್ದ ಕಾರು ಪಲ್ಟಿ ಹೊಡೆದು ಅಪಘಾತಕ್ಕೀಡಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಹೊನ್ನಾವರ ಮಾರ್ಗದ ಕೋಡಿಗದ್ದೆ ಘಾಟ್ನಲ್ಲಿ ನಡೆದಿದೆ. ಅನಾಹುತಕ್ಕೆ ಗೂಗಲ್ ಮ್ಯಾಪ್ ಕಾರಣ ಎನ್ನಲಾಗಿದೆ. ಪ್ರವಾಸಿಗರು ಬೆಂಗಳೂರಿನಿಂದ ಸಿದ್ದಾಪುರದ ಮೂಲಕ ಕೋಡಿಗದ್ದೆ ಹಿರೇಬೈಲ್ ಮಾರ್ಗವಾಗಿ ಹೊನ್ನಾವರಕ್ಕೆ ತೆರಳುತ್ತಾ ಇದ್ರು. ಸಿದ್ದಾಪುರದಿಂದ ಹೊನ್ನಾವರಕ್ಕೆ ಸಂಪರ್ಕ ಕಲ್ಪಿಸುವ ಈ ಮಾರ್ಗ ದಶಕಗಳಿಂದ ಸಂಚರಿಸಲಾಗದ ಮಾರ್ಗವಾಗಿ ಮಾರ್ಪಟ್ಟಿದೆ. ಹೀಗಿರುವಾಗ ಪ್ರವಾಸಿಗರು ಗೂಗಲ್ ಮ್ಯಾಪ್ ಮೂಲಕ ಹೊನ್ನಾವರಕ್ಕೆ ಹೋಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಇನ್ನು ಗೂಗಲ್ ಮ್ಯಾಪ್ ಬದಲಿ ಮಾರ್ಗದ ಬದಲಾಗಿ ಇದೇ ರಸ್ತೆಯನ್ನ ಗೈಡ್ ಮಾಡಿದೆ. ಪರಿಣಾಮ ರಸ್ತೆ ಬಗ್ಗೆ ಅರಿವಿಲ್ಲದೆ ಜನ ಅಪಾಯಕ್ಕೆ ಸಿಲುಕಿದ್ದಾರೆ. ಕಾರಿನಲ್ಲಿದ್ದ ಮೂವರು ಒಂದೇ ಕುಟುಂಬದವರು ಎನ್ನಲಾಗ್ತಾ ಇದ್ದು, ದುರ್ಘಟನೆಯಲ್ಲಿ ಚಿಕ್ಕ ಮಗು ಗಂಭೀರವಾಗಿ ಗಾಯ ಆಗಿದೆ. ಇದೇ ರೀತಿ 15 ದಿನಕ್ಕೊಮ್ಮೆ ಅಪಘಾತಗಳು ಸಂಭವಿಸುತ್ತಿವೆ. ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನ ಡಾಂಬರೀಕರಣ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.